ವಯಸ್ಸು ಅವಶ್ಯವಾಗಿ ಆಗ್ತಾ ಇರುತ್ತೆ. 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ, ಹೀಗೆ ಕ್ರಮವಾಗಿ 80 ವರ್ಷ ಅಲ್ಲ 90 ವರ್ಷದವರೆಗೂ ಸಾಕ್ತಾ ಇರ್ಬೋದು ಜೀವನ. ಆದರೆ ಒಮ್ಮೆ ನಾವು ನಮ್ಮ ಜೀವನವನ್ನು ಹಿಂತಿರುಗಿ ನೋಡಿದಾಗ ಅಲ್ಲಿ ಸುಂದರವಾದ ಕ್ಷಣಗಳಿದ್ದರೆ ಆ ವಯೋವೃದ್ಧತನ ಕೂಡ ತುಂಬ ಸಂತೋಷದಾಯಕವಾಗಿ ಆಗ್ಬೋದು. ನಮ್ಮ ವೃದ್ಧಾಪ್ಯದ ಖಾತೆಯಲ್ಲಿ ಸುಂದರ ಕ್ಷಣಗಳಿದ್ದರೆ ಎಷ್ಟು ಚಂದ ಅಲ್ವಾ? ಹಾಗಿದ್ರೆ ಇವತ್ತಿನ ಸುಂದರವಾದಂಥ ಕತೆ ಇದೆ ನೋಡಿ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. 90 ವರ್ಷದ ಮುದುಕರೊಬ್ಬರು ಮನೆಯಿಂದ ಹೊರಟು ಚೆನ್ನಾಗಿ ಒಪ್ಪವಾಗಿ ಬಟ್ಟೆ ಬರೆ ಹಾಕ್ಕೊಂಡಿದ್ದಾರೆ. ಮುಖ ಕ್ಷೌರ ಮಾಡಿಕೊಂಡು ಮುಖಕ್ಕೆ ಪೌಡರ್ ಕೂಡ ಹಾಕ್ಕೊಂಡು ನೀಟಾಗಿ ತಲೆ ಬಾಚಿಕೊಂಡು ಮನೆಯ ಮುಂದೆ ಕಾಯ್ದು ನಿಂತಿದ್ದಾರೆ. ಆಗ ಸಮಯ ಬೆಳಿಗ್ಗೆ 8 ಗಂಟೆ. ಅವರಿಗೆ ಕಣ್ಣು ಕಾಣಿಸೋದಿಲ್ಲ. ಬಾಲ್ಯದಲ್ಲಿ ಯಾವುದೋ ಅಪಘಾತದಲ್ಲಿ 2 ಕಣ್ಣುಗಳ ದೃಷ್ಟಿಯನ್ನು ಕಳೆದುಕೊಂಡಿದ್ದಾರೆ. 30ನೇ ವಯಸ್ಸಿಗೆ ಮದುವೆ ಮಾಡಿಕೊಂಡ್ರು. ಅವರ ಹೆಂಡತಿ ಒಬ್ಬ ನರ್ಸ್. ಆಕೆ ಅವರನ್ನು ಚೆನ್ನಾಗಿ ನೋಡಿಕೊಂಡ್ರು. ಮಕ್ಕಳಾಗಲಿಲ್ಲ. ಅವರೇ ಮಕ್ಕಳಂತೆ ಸಂತೋಷದಿಂದ ಬದುಕಿದ್ರು. ಈ ಮುದುಕರು ಕಣ್ಣಿಲ್ಲದ ಕೊರತೆಯನ್ನು ಅನುಭವಿಸದಂತೆ ಅವರ ಹೆಂಡತಿ ಇವರಿಗೆ ಕಣ್ಣಾಗಿ ನೋಡಿಕೊಂಡ್ರು. ಆದರೆ ಕಳೆದ ತಿಂಗಳು 80 ವರ್ಷದ ಅವರ ಹೆಂಡತಿ ಹೃದಯಾಘಾತದಿಂದ ನಿಧನರಾದರು. ಮುದುಕರಿಗೆ ಬೇರೆ ಆಸರೆ ಇಲ್ಲದೆ ಒಂದು ವೃದ್ಧಾಶ್ರಮ ಸೇರಲಿಕ್ಕೆ ಬಯಸಿದರು. ಅವರಿಗೆ ಅಲ್ಲಿ ಅವಕಾಶ ದೊರಕಿತು. ಅಲ್ಲಿಗೆ ಹೊರಡಲಿಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ವೃದ್ಧಾಶ್ರಮದ ಕಾರ್ಯಕರ್ತರು ಇವರನ್ನು ಕರೆದೊಯ್ದರು. ಇವರ ಕೊಠಡಿ ಸಿದ್ಧವಾಗಿರಲಿಲ್ಲ. 1-2 ಗಂಟೆ ಕಾಯಬೇಕಾಯಿತು. ಮುದುಕರು ಶಾಂತವಾಗಿ ಇದ್ದರು. ಕೊನೆಗೊಮ್ಮೆ ಒಬ್ಬ ಅಧಿಕಾರಿ ಬಂದು ನಿಮ್ಮ ಕೊಠಡಿ ಸಿದ್ಧವಾಗಿದೆ ಅಂತ ಅಂದಾಗ ಮುಗುಳ್ನಕ್ಕೂ ಧನ್ಯವಾದಗಳು ಅಂದರು. ಆ ಅಧಿಕಾರಿ ಇವರಿಗೆ ಕೋಣೆಯ ವಿವರಗಳನ್ನು ನೀಡಿ ಮಂಚ ಎಲ್ಲಿದೆ, ಮೇಜು ಕೂರ್ಚಿ ಎಲ್ಲಿವೆ ಮತ್ತು ಬಚ್ಚಲು ಮನೆಗೆ ಹೋಗುವುದು ಹೇಗೆ ಅನ್ನೋ ಎಲ್ಲ ವಿವರವನ್ನು ಹೇಳಿದರು. ಆಗ ಆ ಮುದುಕರು ವಾಹ್, ಕೋಣೆ ತುಂಬ ಚೆನ್ನಾಗಿದೆ ಅಂದರು. ಆ ಅಧಿಕಾರಿ ಸ್ವಾಮಿ, ನೀವಿನ್ನು ಕೋಣೆ ಒಳಗೆ ಹೋಗಿಲ್ವೇ? ಯಾವುದನ್ನು ಮುಟ್ಟಿ ಕೂಡ ನೋಡಿಲ್ಲ, ಆಮೇಲೆ ಹೇಳುವರಂತೆ ಅಂತ ಅಂದರು. ಮುದುಕರು ಮತ್ತೆ ಮೆಲುವಾಗಿ ನಕ್ಕು ಹೇಳಿದರು, ನೋಡುವುದೇನು ಬೇಕಿಲ್ಲ. ಅಲ್ಲಿರುವ ವಸ್ತುಗಳನ್ನು ಹೇಗೆ ಹೊಂದಿಸಿದ್ದಾರೆ ಅನ್ನೋದು ನನಗೆ ಮುಖ್ಯವಲ್ಲ. ನಾನು ನನ್ನ ಮನಸ್ಸನ್ನು ಮೊದಲೇ ಹೊಂದಿಸಿಕೊಂಡು ಬಿಟ್ಟಿದ್ದೇನೆ. ಇಲ್ಲಿ ಬರುವುದಕ್ಕಿಂತ ಮೊದಲೇ ಕೋಣೆ, ಇಲ್ಲಿಯ ಜನ, ಊಟ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೇನೆ. ಅಧಿಕಾರಿ ಈ ಮಾತುಗಳನ್ನು ಕೇಳಿ ಬೆರಗಾದ. ಮುದುಕರು ಮತ್ತೆ ಮುಂದುವರಿಸಿ ಹೇಳಿದರು, ನಾನು ಬೆಳಿಗ್ಗೆ ಏಳುತ್ತಲೇ ಇಂದಿನ ದಿನ ಅದ್ಭುತವಾಗಿರ್ತದೆ ಅಂತ ತೀರ್ಮಾನ ಮಾಡಿಬಿಡ್ತೇನೆ. ನನ್ನ ಮುಂದೆ 2 ಆಯ್ಕೆಗಳಿವೆ. ಮೊದಲನೇದು, ನನಗಿರುವ ದೈಹಿಕ ಅಥವಾ ಮಾನಸಿಕ ತೊಂದರೆಗಳನ್ನು ನೆನಪಿಸ್ಕೊಂಡು ಕೊರಗೋದು, ಅದನ್ನು ಜನರ ಮುಂದೆ ಹೇಳಿ ಹಗುರ ಮಾಡಿಕೊಳ್ಳೋದು. 2ನೇದು, ದೇಹದಲ್ಲಿ ಚೆನ್ನಾಗಿರುವ ಭಾಗಗಳ ಬಗ್ಗೆ, ಮನಸ್ಸಿನಲ್ಲಿಯ ಸುಂದರ ಚಿತ್ರಗಳ ಬಗ್ಗೆ ಚಿಂತಿಸಿ ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಸಂತೋಷ ಪಡುವುದು. ನನಗೆ ಪ್ರತಿದಿನವೂ ಭಗವಂತ ನೀಡಿದ ಕಾಣಿಕೆ. ಮಲಗಿದಾಗ ನಾನು ಬದುಕಿದ್ದೇನೆ ಅಥವಾ ಇಲ್ಲವೋ ಅನ್ನೋದು ಗೊತ್ತಾಗೋದಿಲ್ಲ. ಬೆಳಿಗ್ಗೆ ಕಣ್ಣು ತೆರೆದಾಗ ಆ ಸುಂದರ ಪ್ರಪಂಚ ಕಂಡಾಗ ಭಗವಂತ ಮತ್ತೊಂದು ದಿನದ ಕಾಣಿಕೆ ಕೊಟ್ಟೆಯಾ ಅಂತ ಕೃತಜ್ಞತೆಯಿಂದ ಬಾಗ್ತೇನೆ. ಮುಪ್ಪಿನ ವಯಸ್ಸು ಬ್ಯಾಂಕಿನ ಅಕೌಂಟ್ ಇದ್ದ ಹಾಗೆ. ಬಾಲ್ಯದಲ್ಲಿ, ಜೀವನದಲ್ಲಿ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿದಲ್ಲಿ ಅವುಗಳನ್ನು ಈಗ ನೆನಪಿನ ಚೆಕ್ಗಳ ಮೂಲಕ ಹೊರತೆಗೆದು ಸಂತೋಷ ಪಡ್ಬೋದು. ನಾವು ಆಗ ನಮ್ಮ ನೆನಪಿನ ಅಕೌಂಟಿನ ಮಧುರ ಸ್ಮೃತಿಗಳನ್ನು ಹಾಕಿರದಿದ್ದರೆ ಹೊರತೆಗೆಯಲು ನಮ್ಮ ಹತ್ರ ಏನೂ ಇರೋದಿಲ್ಲ. ಮುದುಕರು ಕೋಣೆಗೆ ತೆರಳಿ ಹೊರಗಿನದ್ದು ಕಾಣದಿದ್ದರೂ ಮನದ ಕಣ್ಣಿನಿಂದ ಸುಂದರ ಚಿತ್ರಗಳನ್ನು ನೋಡುವುದರಲ್ಲಿ ಮಗ್ನರಾದರು. ಆತ್ಮೀಯರೇ, ಇದೆಷ್ಟು ಅರ್ಥಪೂರ್ಣ ಕತೆ ನೋಡಿ. ನಾವು ಹಾಗೆ
ನಮ್ಮ ನಮ್ಮ ನೆನಪಿನ ಅಕೌಂಟ್ಗಳಲ್ಲಿ ಸುಂದರ ಅನುಭವದ ಚಿತ್ರಗಳನ್ನು ದಾಖಲೆ ಮಾಡಿದ್ರೆ ಎಷ್ಟು ಚೆಂದ ಅಲ್ವಾ. ನಮ್ಮ ಮುಪ್ಪಿನ ಕಾಲದಲ್ಲಿ ವೃದ್ಧಾವಸ್ಥೆಯಲ್ಲಿ ನಮ್ಮ ಜೀವನ ಭಯಂಕರವಾಗಿ ಕಾಣದೆ ಸುಂದರವಾಗಿದ್ದರೆ ಚೆಂದ ಅಲ್ವಾ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.